ಇದ್ದೇವೆ. ಸಾಲ ಮನ್ನಾದಲ್ಲಿ ಯಾವುದೇ ಕಾರಣಕ್ಕೂ ಈ ಮೈತ್ರಿ ಸರ್ಕಾರದಲ್ಲಿ ರಾಜಿ ಇಲ್ಲ. ರೈತನಿಗೆ ನಾನು ಏನು ಮಾತು ಕೊಟ್ಟಿದ್ದೇನೆ ಅದನ್ನು ಸಂಪೂರ್ಣವಾಗಿ ಶಿರಸಾವಹಿಸಿ ಕಾರ್ಯರೂಪಕ್ಕೆ ತಂದು ಕೊಡೋದು ನನ್ನ ಜವಾಬ್ದಾರಿ. ನಾನಿಲ್ಲಿ ಸಾಲ ಮನ್ನಾ ಯೋಜನೆ ತರ್ತಾ ಇರತಕ್ಕಂಥದ್ದು ನರೇಂದ್ರ ಮೋದಿಯವ್ರನ್ನ ಮೆಚ್ಚಿಸಬೇಕು ಅಂತಲೋ ಇಲ್ಲ BJP ನಾಯಕರನ್ನು ಮೆಚ್ಚಿಸಬೇಕು ಅಂತ ತರ್ತಾ ಇಲ್ಲ. ನಾನು ರೈತನ ಉಳಿಸೋಕ್ಕೋಸ್ಕರವಾಗಿ ಮೈತ್ರಿ ಸರ್ಕಾರದಲ್ಲಿ ಈ ಒಂದು ಯೋಜನೆಯನ್ನು ತಂದಿದ್ದೇವೆ. ಹಿಂಗಾರು ರಾಜ್ಯದಲ್ಲಿ ಒಂದು 150 ತಾಲೂಕು ಹಿಂಗಾರು ಇದಾಗಿದೆ. ಈಗ ಕೇಂದ್ರಕ್ಕೆ ಎಷ್ಟು ದುಡ್ಡು ಕೇಳಿದ್ರಾ? ಕೇಳಿ ಈಗಾಗಲೇ ಸುಮಾರು 2,000 ಕೋಟಿ ಕೇಳಿದ್ದೇವೆ. ಕೇಂದ್ರ ಸರ್ಕಾರ ಏನಾದ್ರು ಸ್ವಲ್ಪ ಸಹಕಾರ ಕೊಡ್ಬೋದು ಅಂತ ನಿರೀಕ್ಷೆಯಲ್ಲೂ ಇದ್ದೇವೆ. ಗೊತ್ತಿಲ್ಲ ನನಗೆ, ಎಲ್ಲಿಂದ ಬಂತು ಮಾಧ್ಯಮದ ಮಿತ್ರರಿಗೆ ಆ ಸುದ್ದಿ ಅವರನ್ನೇ ಕೇಳಬೇಕಷ್ಟೆ. ಯಾರು ಅದನ್ನು ಹುಟ್ಟಾಕಿದ್ದಾರೆ ಗೊತ್ತಿಲ್ಲ ನನಗೆ. ನಾನಂತೂ ಹೇಳಿಲ್ಲ. ಏನಾದರೂ ನಿಮ್ಮ ಮುಂದೆ ಹೇಳಿದ್ದೀನ? ಇಲ್ಲ ಎಲ್ಲಾದರೂ ಚರ್ಚೆ ಮಾಡಿದ್ದೀನ? ನಾವೊಂದು ಸಹಮತದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದರಿಂದ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರನ್ನೂ ಒಂದು ಸೌಹಾರ್ದಯುತವಾಗಿ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಏನಿದೆ. ಆ ನಿಟ್ಟಿನಲ್ಲಿ ಸೌಹಾರ್ದಯುತವಾಗಿ ನಾವು ಸರ್ಕಾರ ನಡೆಸ್ತಾ ಇದ್ದೇವೆ. ಥ್ಯಾಂಕ್ ಯು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರತಕ್ಕಂಥದ್ದು ನಿಜ. ಆದರೆ ಅಲ್ಲಿಯ ಒಂದು ವೈದ್ಯರುಗಳು ಅತ್ಯುತ್ತಮವಾದಂಥ ಸೇವೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ಮೊನ್ನೆ ದಿನ ರಾಜ್ಯದ ಹಲವಾರು ವೈದ್ಯಕೀಯ ಕ್ಷೇತ್ರದಲ್ಲಿ ನುರಿತ ವೈದ್ಯರ ತಂಡ ಏನಿತ್ತು ಅವ್ರನ್ನೂ ಮತ್ತೆ ಇನ್ನೊಂದು ಬಾರಿ ಸಂಪೂರ್ಣವಾಗಿ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮತ್ತು ಅವರ ಆರೋಗ್ಯದ ಏರುಪೇರಿನ ಬಗ್ಗೆ ನಿಖರವಾದಂಥ ಒಂದು ಮಾಹಿತಿಗಳನ್ನು ಪಡೆದು ಅವರಿಗೆ ಉತ್ತಮವಾದಂಥ ಚಿಕಿತ್ಸೆಯನ್ನು ಕೊಟ್ಟು ಮೈಸೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆಪರೇಷನ್ ಕಮಲ ಮಾಡ್ತಿರೋದು ಸತ್ಯ, ಆದರೆ ಯಾರ್ಯಾರನ್ನ ಎಲ್ಲೆಲ್ಲಿ ಹೇಗೆಲ್ಲ ಅವರು ಆಮಿಷ ಒಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತು, ಅದನ್ನು ರಿಪೇರಿ ಮಾಡ್ಕೊತಿದ್ದೀವಿ, ಅವರ ಏನೂ ಮಾಡೋಕ್ಕಾಗಲ್ಲ ಅನ್ನೋದನ್ನು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ರು. ಈ ಕ್ಷಣ ಲೈವ್ ಮೈಸೂರಿನಿಂದ. ಜೊತೆಗೆ ಅಫ್ಕೋರ್ಸ್ ಬೇರೆ ಬೇರೆ ತಮ್ಮ ಸರ್ಕಾರದ ದೋಸ್ತಿ ಸರ್ಕಾರದಲ್ಲಿ ಆಗುತ್ತಿರೋ ಬೆಳವಣಿಗೆಗಳ ಬಗ್ಗೆ, ರೈತರಿಗೆ ಸಾಲ ಮನ್ನಾದ ಬಗ್ಗೆ BJP ನಾಯಕರನ್ನೋ ಅಥವಾ ಮೋದಿಯವ್ರನ್ನ ಮೆಚ್ಚಕ್ಕೆ ನಾನು ಮಾಡ್ತಿಲ್ಲ, ರೈತರು ಉಳಿಸ್ಬೇಕು, ನಮ್ಮ ರೈತರು ನಮ್ಮ ರಾಜ್ಯ ಅನ್ನೋದನ್ನು ಮುಖ್ಯಮಂತ್ರಿಗಳು ಮಾಧ್ಯಮಗಳಿಗೆ ಮಾತಾಡ್ತಿದ್ದಾರೆ. BJP ಆಪರೇಷನ್ ಕಮಲ ಮಾಡ್ತಿರೋದನ್ನ ಸತ್ಯ, ಹೌದು, ಯಾರಿಗೇನಿಲ್ಲ ಆಮಿಷ ಒಡ್ಡಿದ್ದಾರೆ ಅನ್ನೋದು ಕೂಡ ಗೊತ್ತು ಅಂತ ಮಾನ್ಯ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರ ಮಾತು. ಆದರೆ ಮುಂಬೈನಲ್ಲಿರುವಂಥ 3 ಶಾಸಕರು ಕಾಂಗ್ರೆಸ್ ಬಿಡಲ್ಲ ಅಂತ ಕೊಟ್ಟಿದ್ದಾರೆ. BJPಗೆ ಹೋಗಲ್ಲ ಅಂತ ಬೆಳಗ್ಗೆ ಅಷ್ಟೇ ಮಾತಾಡಿದ್ದಾರೆ ಅಂತ ಪುನರುಚ್ಚಾರ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹೊಸದಾಗಿ MB ಪಾಟೀಲ್ ಅವರು ಗೃಹ ಸಚಿವರಾಗೇನು ಇವತ್ತು ಈ ಒಂದು ಇಲಾಖೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಲವಾರು ರೀತಿಯ ಲೋಪದೋಷಗಳೇನಿದ್ದಾವೆ ಅದೆಲ್ಲವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಡಿಫ್ರೆನ್ಷಿಯೇಟ್ ಇಲ್ಲದೆ ಇವತ್ತು ಹಿರಿಯ ಅಧಿಕಾರಿಗಳು ಕೆಳಂತ ಅಧಿಕಾರಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಲಾಖೆ ಒಂದು ಶಿಸ್ತುಬದ್ಧಿನ ಒಂದು ಇಲಾಖೆಯಾಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಹುಶಃ ಮುಂದಿನ ಬಜೆಟ್ನಲ್ಲಿ ಕೆಲವು ಅವರಾತ್ಕರ ವರದಿ ಅಂತಕ್ಕಂಥ ಏನು ಹೇಳಿದ್ದಾರೆ ಕೇಳ್ತಾ ಇದ್ದೇನೆ, ಅದನ್ನು ಒಳಗೊಂಡಂತೆ ಇನ್ನೂ ಹೆಚ್ಚಿನ ಮಾರ್ಪಾಡುಗಳನ್ನು ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ತಕ್ಕಂಥದ್ದಕ್ಕೆ ತರಬೇಕು ಅನ್ನೋದು ಈಗಾಗಲೇ ಮಾತುಕತೆ ನಡೆಸಿದ್ದೇವೆ. ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಅವರವರ ಪಕ್ಷದ ಸಂಘಟನೆಗೆ ಆ ನಾಯಕರುಗಳು ಸಭೆಗಳನ್ನು ಮಗದೊಂದು ಅವರ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಂಡು ಹೊರಟಿದ್ದಾರೆ. ಯಾಕೆಂದರೆ ಇವತ್ತು ಬೆಳಗ್ಗೆ ಯಾವುದೋ ಒಂದು ಮಾಧ್ಯಮದಲ್ಲಿ ಗಮನಿಸಿದೆ, ಏನು ಮುಂದಿನ 17ನೇ ತಾರೀಕಿನಂದು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಯಾಗುತ್ತೆ ಅಂತ ಹೇಳಿ. ಆದರೆ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಈ ರೀತಿಯ ಸುದ್ದಿಗಳನ್ನು ಅದು ಯಾರು ನಿಮ್ಮ ಒಂದು ವರದಿಗಾರರಿಗೆ ಸೃಷ್ಟಿ ಮಾಡಿಕೊಡ್ತಾರೋ ಗೊತ್ತಿಲ್ಲ. ರಾಷ್ಟ್ರಪತಿ ಆಡಳಿತಕ್ಕೆ ಒಳಗಾಗ್ತಾ ಇದೆ, ವಿಸರ್ಜನೆ ಆಗ್ತಿದೆ ಅಂತಕ್ಕಂಥ ರೀತಿಯಲ್ಲಿ ಕೆಲವು ಮಾಧ್ಯಮದಲ್ಲಿ ಬಂದಂಥ ವರದಿ ಬೆಳಗ್ಗೆ ನೋಡಿದ್ರೆ ನನಗೆ ಆಶ್ಚರ್ಯ. ಈ ರೀತಿ ಈಗ ರಾಜ್ಯದಲ್ಲಿ ಆಗುತ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮಾತಾಡಿದಂತಹ ಸಂದರ್ಭ ಇದು. ಏನೆಲ್ಲ ರಾಜಕಾರಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಆ ಥರದ್ದು ಯಾವುದು ನಡೀತಾ ಇಲ್ಲ. ಅಂದರೆ ಆಪರೇಷನ್ ಕಮಲ ಆಗ್ತಿದೆ ನಿಜ, ಯಾರ್ಯಾರಿಗೆ ಏನೇನು ಮನವೊಲಿಸೋ ಪ್ರಯತ್ನ ಅಥವಾ ಆಮಿಷಗಳು ಹೊಡ್ತಿದ್ದಾರೆ ಅದು ಕೂಡ ನಂಗೆ ಗೊತ್ತು ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಅವರೇ ಹೇಳಿಕೆ ಕೊಡ್ತಿದ್ದಾರೆ. ಆಪರೇಷನ್ ಕಮಲದ ಬಗ್ಗೆ ಮಾತಾಡ್ತಿದ್ರು. ಜೊತೆಗೆ ನಮ್ಮ ಏನು ಸರ್ಕಾರ ಇದೆ ಇದು ಗಟ್ಟಿಯಾಗಿದೆ, ಯಾರು ಎಲ್ಲೂ ಹೋಗಲ್ಲ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿರುವಂಥ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಕೊಲೀಗ್ ಮೈಸೂರಿಂದ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ KP. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಇಷ್ಟೆಲ್ಲ
ರಾಜ್ಯ ಮತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಬೆಳವಣಿಗೆ ನಡೀತಾ ಇದ್ರು, ಮುಖ್ಯಮಂತ್ರಿಗಳು ಕೂಲಾಗಿದ್ದಾರೆ ಅನಿಸ್ತಾ ಇದೆ ಅಲ್ಲ? ಖಂಡಿತವಾಗ್ಲೂ ಕೂಡ ಅದೇ ಪ್ರಶ್ನೆನ ಮುಖ್ಯಮಂತ್ರಿಗಳಿಗೆ ಕೇಳಿದ್ವಿ ಹರೀಶ್, ಏನ್ ಇಷ್ಟು ಕೂಲ್ ಆಗಿದ್ದೀರಾ ಅಂತ. ಬಹಳ ಕಾನ್ಫಿಡೆನ್ಸ್ ಆಗಿ ಮುಂಬೈಗೆ ಹೋಗಿರುವಂತಹ 3 ಶಾಸಕರನ್ನ ನಾನು ಬೆಳಿಗ್ಗೆ ಮಾತನಾಡಿದ್ದೇನೆ. ಅವರು ನನ್ನ ಸ್ನೇಹಿತರಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಬಿಜೆಪಿಯಲ್ಲಿ ದೆಹಲಿಗೆ ಹೋಗಿರುವಂತವರು ಕೂಡ ನನ್ನ ಬಹಳಷ್ಟು ಸ್ನೇಹಿತರೇ ಇದ್ದಾರೆ. ಹಾಗಾಗಿ ನನಗೆ ಯಾವುದೇ ರೀತಿಯಂತಹ ಆತಂಕಗಳು ಇಲ್ಲ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸ್ತಾರೆ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ ಹರೀಶ್, ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೀತಾ ಇದೆ ಅನ್ನುವಂಥದ್ದನ್ನ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ತಾರೆ, ಒಪ್ಕೊಳ್ತಾರೆ. ರಾಜ್ಯದಲ್ಲಿ ಆಪರೇಷನ್ ಕಮಲ ನಡೀತಾ ಇದೆ, ಆ ತರದೊಂದು ಜಾರಿಯಲ್ಲಿ ಇಟ್ಟಿದ್ದಾರೆ ಬಿಜೆಪಿಯವರು. ದೊಡ್ಡ ದೊಡ್ಡ ಆಮಿಷಗಳನ್ನ, ದೊಡ್ಡ ದೊಡ್ಡ ಉಡುಗೊರೆಗಳನ್ನ ಕೆಲವು ಶಾಸಕರುಗಳಿಗೆ ಕೊಡ್ತಾ ಇದ್ದಾರೆ. ಅಂತವ್ರು ಯಾರು ಏನು ಅನ್ನುವಂಥದ್ದೆಲ್ಲದೂ ಕೂಡ ನನಗೆ ಗೊತ್ತಿದೆ ಅನ್ನುವಂತಹದನ್ನ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ತಿಳಿಸುವ ಮೂಲಕವಾಗಿ ಆಪರೇಷನ್ ಕಮಲ ಜಾರಿಯಲ್ಲಿದೆ ಅನ್ನುವಂಥದ್ದು ಮತ್ತು ಆ ಆಪರೇಷನ್ ಕಮಲಕ್ಕೆ ಕೌಂಟರ್ ಆದಂತಹ ಮತ್ತೊಂದು ಸ್ಟ್ರಾಟಜಿಯನ್ನ ಮುಖ್ಯಮಂತ್ರಿಗಳು ಮಾಡಿರುವಂತಹದ್ದು ಈ ಮಾತಿನ ಮೂಲಕವಾಗಿ ಸ್ಪಷ್ಟವಾಗ್ತಾ ಇದೆ ಹರೀಶ್. ಒಂದ್ ಕಡೆ ಬಿಜೆಪಿ ಕೂಡ ಒಂದ್ ರೀತಿ ತುಂಬಾ ಸ್ಟ್ರಾಟಜೈಸ್ಡ್ ಆಗಿ ಅವ್ರನ್ನ ಸೆಳೆಯುವಂತ ಅಥವಾ ಆಮಿಷ ಕೊಟ್ಟು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಿದೆ ಅನ್ನೋದು, ಮುಖ್ಯಮಂತ್ರಿಗಳಿಗೆ ಇಲ್ಲಪ್ಪ ಅವ್ರು ಎಲ್ಲೂ ಹೋಗಲ್ಲ ಅನ್ನೋದು ಅವರ ಆತ್ಮವಿಶ್ವಾಸ ತೋರಿಸ್ತಾ ಇದೆಯಾ ಅಥವಾ ಓವರ್ ಕಾನ್ಫಿಡೆನ್ಸ್ ತೋರಿಸ್ತಾ ಇದೆಯಾ? ಇಲ್ಲ, ಅವರ ಬಹಳ ಕಾನ್ಫಿಡೆನ್ಸ್ ಆಗಿ ಮಾತನಾಡ್ತಾ ಇದ್ದಾರೆ ಹರೀಶ್. ಏನಂದ್ರೆ ಯಾರ್ಯಾರು ಸ್ನೇಹಿತರು ನನಗೆ ಮುಂಬೈಗೆ ಹೋಗಿರುವಂತವ್ರು ನನಗೆ ಹೇಳೇ ಹೋಗಿದ್ದಾರೆ ಅನ್ನುವಂಥದ್ದು ಮತ್ತು ಬಹುಶಃ ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನ ನೋಡ್ತಾ ಇದ್ರೆ ಬಿಜೆಪಿಯ ಎಲ್ಲ ಒಳ ಏಟುಗಳು ಏನಿದೆ, ಬಿಜೆಪಿಯ ಕೆಲಸಗಳೇನಿದೆ, ಅದು ಎಲ್ಲದೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬರ್ತಾ ಇರುವಂತಹ ಸಾಧ್ಯತೆಗಳೇ ತುಂಬಾ ಕಾಣ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿನೇ ಕೂಲ್ ಆಗಿದ್ದೀನಿ, ನನ್ಗೆ ಯಾವುದೇ ರೀತಿಯಂತಹ ಆತಂಕಗಳಿಲ್ಲ. ಬರೀ ಬಾಯಿ ಮಾತಲ್ಲಿ ಕೂಲ್ ಆಗಿದ್ದೀನಿ ಅಂತ ಬೇರೆ, ಬಾಡಿ ಲ್ಯಾಂಗ್ವೇಜ್ ಬೇರೆ ಇರುತ್ತೆ ಹರೀಶ್. ಆದ್ರೆ ಮುಖ್ಯಮಂತ್ರಿಗಳನ್ನ ನೋಡ್ತಾ ಇದ್ರೆ ಬಾಡಿ ಲ್ಯಾಂಗ್ವೇಜ್ ಮತ್ತು ಮಾತು ಎರಡೂ ಕೂಡ ಸಿಮಿಲರ್, ಒಂದೇ ಸೌಮ್ಯವಾಗಿ ಕಾಣ್ತಾ ಇದೆ ಹರೀಶ್. ರೈಟ್, ಥ್ಯಾಂಕ್ ಯು ಕೆಪಿ ಈ ಕ್ಷಣದೆಲ್ಲ ಮಾಹಿತಿಗಾಗಿ.